ಬರ್ರಪ್ಪ ಒಂದು ಮಾನ್ಸೂನ್ ಡೈರೀಸ್ ನೋಡ್ಕೊಂಬರ್ನು. ಬಟ್ ಅದಕ್ಕಿಂತ ಮುಂಚೆ ಈ ರೀಲ್ ನೋಡ್ರಿ. ಹೃದಯವ ಕಳೆಯುವ ಹಸಿ ಬಿಸಿ ಅನುಭವ, ಒಂಚೂರು ಸ್ಪರ್ಶ, ಒಂಚೂರು ಊಹೆ, ಒಂಚೂರು ಗಂಧ, ಒಂಚೂರೆ ಮಾಯೆ, ಮುದ್ದಾಗಿ ಸೇರಿ ನನ್ನಲ್ಲಿ ಹೀಗೊಂದು ಜಾದು ತುಂಬಾ ಜೋರು. ಪ್ರೇಮಕ್ಕೆ ಕಣ್ಣಿಲ್ಲ ಅಂತ ಅಂದೋರ್ಯಾರು. ರೀಲ್ ಅಂತೂ ಅಷ್ಟು ಕಷ್ಟ ಇರ್ಬೋದ, ಕರೆ ಟ್ರಿಪ್ ಮಾತ್ರ ಗಿಚ್ಚಿತ್ತು ನೋಡ್ರಿ. ಇಲ್ಲಿ ನಮ್ಮ ಹುಡುಗರೆಲ್ಲ ಒಬ್ರಿಂದ ಒಬ್ರು ಹೆಂಗೆ ಬರಾಕತ್ತಾರ, ಫುಲ್ ಹುರುಪು, ಏನು ಕೇಳಂಗಿಲ್ಲ, ಖುಷಿ ಅಂದ್ರೆ ಖುಷಿ. ಅಂದಂಗೆ ನಾವು ಫಸ್ಟ್ ನಮ್ಮ ಊರು ಬಿಟ್ಟು ಹೋಗಿದ್ದು ಧಾರವಾಡ. ಅಲ್ಲಿ ನಾವು ಸ್ಟೇ ಮಾಡಿದ್ವಿ ನಮ್ಮ ಫ್ರೆಂಡ್ ರೂಮ್ ಒಳಗೆ. ಅಲ್ಲಿ ಎಲ್ಲ ಫಸ್ಟ್ ಕ್ಲಾಸ್ ಊಟ ಗೀಟ ಮಾಡಿ ನೆಕ್ಸ್ಟ್ ಡೇ ನಾವು ಮತ್ತೆ ಅಲ್ಲಿಂದ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ನಾವು ಫಸ್ಟ್ ಹೋಗಿದ್ದ ಸಾತೋಡ್ಡಿಗೆ. ನಾ ಅಂತೂ ಈ ಹುಡುಗ ಪೂರ್ತಿ ಮಾತಾಡ್ತೀನಿ. ಬಟ್ ನಮ್ಮ ಹುಡುಗ ಮಾತಾಡೋಣ, ಅವನ ಬಾಯಲ್ಲೇ ಕೇಳ್ರಿ ನಮ್ಮ ಟ್ರಿಪ್ ಎಷ್ಟು ಮಜಾ ಮಾಡಿದ್ವಿ, ಹೆಂಗೆ ಏನೇನು ದನಿಗೆ ಹಾಕಿದ್ವಿ ಅನ್ನೋವೆಲ್ಲ. ನಾವು ಇವತ್ತು ಸಾತೋಡಿ ಫಾಲ್ಸ್ನಲ್ಲಿ ಮಾನ್ಸೂನ್ ರೈಡ್ ಆಗಿ ಹೊರಟಿದೆ. ನೀವು ನೋಡಲೇಬೇಕಾದಂಥ ಪ್ಲೇಸು, ಯೂತ್ ಐಕಾನ್, ಎಲ್ಲರೂ ನೋಡಲೇಬೇಕಾದ ಪ್ಲೇಸನ್ನು ನಾವು ಈಗ ತೋರಿಸ್ತಿದ್ದೀವಿ ನಿಮಗೆ. ಎಲ್ಲರೂ ಬೈಕ್ ರೈಡ್ ಮೂಲಕ ಇದನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಓ ಫಾಲ್ಸ್ ಫಾರಿನರ್ಸ್ ಆ್ಯಂಡ್ ಓ ರಮೇಶ್ ಎಲ್ಲ ಮುಂದೆ ಹೋಗ್ತಿದ್ದಾರೆ. ಓ ಚೆನ್ನಾಗಿ ಮಜಾ ಮಾಡಿ ಬರ್ತಿದೆ. ನಮ್ಮ ಪರ್ಸೋನ ಉತ್ತಮ ರೈಡ್ ಮಾಡ್ತಿದ್ದಾರೆ. ಅಕ್ಷಯ್ ಜಿ ಅವರು ಆರಾಮಾಗಿ ಹಿಂದೆ ಕುಳಿತಿದ್ದಾರೆ. ಓ ನಮ್ಮ ಸಿದ್ಧ ಆದಂಥ ಅತ್ಯುತ್ತಮ ರೈಡ್, ಮಾನ್ಸೂನ್ ರೈಡ್ ಅಂತೆ, ಅದಕ್ಕೆ ಹೆಸರೇ ನಮ್ಮ ಸಿದ್ಧಾರೂಢ ಬಾನ್ಕರ್. ನಮ್ಮ ಮೆಟರೋ ಗಾಡಿಯಲ್ಲಿ ಗೋಪ್ರೋ ಕ್ಯಾಮ್ರಾ ಇಟ್ಕೊಂಡು ರಾಕೇಶ್ ಮಠಪತಿ ಅವರು ಅತ್ಯುತ್ತಮ ರೈಡಾಗಿ ಮತ್ತು ಒಳ್ಳೆಯ ಚಾಣಾಕ್ಷ ಕಲೆಗಾರ. ಏನು ಮಸ್ತ್ ಮಾತಾಡೋಣಲ್ಲ ನಮ್ಮ ಡಾಂಬ್ರೆ. ಇದ ನೋಡಿ ನಮ್ಮ ಉಡಾಳ ಗುಂಪು. ನಾವು ಸಾತೋಡಿಗೆ ಹೋಗಬೇಕಾದ್ರೆ ಒಮ್ಮಿಂದೊಮ್ಮೆ ಎಲ್ಲರ ಮನೆಯಾಗೂ ರಘುವೀರ್ ದೇಸಾಯಿ ಅವರು ಬರತ್ತಿದ್ರು. ಅದ್ರದ್ದು ಒಂದು ಜಲಕ್ಕೆಲ್ಲ ಐತಿ ನೋಡ್ರಿ. ನೋಡಿ ಇವತ್ತು ನಾವು ಸಾತೋಡಿ ಜಲಪಾತ ಶೇವಿ ತುಪ್ಪ, ಶೇವಿ ಬೆಳೆ, ಸಾತೋಡಿ ಫಾಲ್ಸ್ನಾಗೂ ಭಾಳ ಮಜಾ ಮಾಡಿವು. ಬಟ್ ಅದ್ರದ್ದು ಎಲ್ಲ ವಿಡಿಯೋ ಕ್ಲಿಪ್ಸ್ ಮಿಸ್ ಅದಾವು. ಇದನ್ನು ನೋಡ್ರಿ. ಸಾತೋಡಿ ಫಾಲ್ಸ್ ಅಂತಲೇ ನಾವು ಹೋಗಿದ್ದೆ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್. ಅಲ್ಲಿಗೆ ಹೋಗ್ಬೇಕಾರೆ ಮಜಾ ಮಾಡ್ಕೊತ ನಾವು ಹೋದೆವು. ಮಸ್ತ್ ಮಜಾ ಆಯ್ತು. ಅಲ್ಲಿ ಹೋಗಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಹೊಡ್ಕೊಂಡು ಮಸ್ತ್ ದನಿಗೆ ಮಾಡಿ ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆವು. ಅದಾದಮೇಲೆ ಅಲ್ಲಿಂದ ನಾವು ಸೀದಾ ಯಲ್ಲಾಪುರಕ್ಕೆ ಹೋಗಿ ಊಟ ಗೀಟ ಮಾಡ್ಕೊಂಡು ನಮ್ಮ ಜರ್ನಿ ಮತ್ತೆ ಕಂಟಿನ್ಯೂ ಮಾಡಿದೆವು.
ಫುಲ್ ಮಜಾ ಮಾಡಿದ್ವಿ, ಫುಲ್ ಗಿಚ್ ಮಜಾ ಆಯಿತು. ಬಟ್ ಅದೊಂದು ಫುಲ್ ರೌಂಡ್ ಹೊಡ್ಯೋಕ್ಕಾಗಲಿಲ್ಲ, ಯಾಕಂದ್ರೆ ಆ ಕಡೆಯಿಂದ ಕಲ್ಲು ಬಿದ್ದದೆಲ್ಲ ಬ್ಲಾಕ್ ಆಗಿತ್ತು. ಅದು ಮುಗಿಸಿದ್ಮೇಲೆ ನಾವು ಸೀದಾ ಕುಮಟಾಕ್ಕೆ ಹೋದ್ವಿ ಸ್ಟೇಗೆ. ಅಲ್ಲಿನೂ ಫುಲ್ ಮಸ್ತ್ ಮಜಾ ಮಾಡಿದ್ವಿ. ಪೂರಾ ರೆಸಾರ್ಟ್ದಾಗ ನಾವು ಅಷ್ಟೇ ಇದ್ವಿ, ಅಲ್ಲಿದ್ದು ಜಲಕ್ ನೋಡ್ರಿ. ರೆಸಾರ್ಟ್ ಒಳಗಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಬಂದಿದ್ದು ಗೋಕರ್ಣಕ್ಕೆ, ಜಟಾಯು ತೀರ್ಥಕ್ಕೆ ಬಂದಿದ್ವಿ. ಇಲ್ಲಂತೂ ವ್ಯೂ ಮಸ್ತ್ ಇರ್ತದ, ಅದೇನು ನೋಡೋಕೆ ಜಲ್ದಿ ಸಾಲಂಗಿಲ್ಲ, ಹಂಗೆ ಎಷ್ಟು ನೋಡಿದ್ರು ಸಾಲಂಗಿಲ್ಲ. ನಾ ಅಂತೂ ಒಂದು ಪ್ರೊಬಾಬ್ಲಿ 4th or 5th ಟೈಮ್ ಇದು ಹೋಗಿದ್ದು ಜಟಾಯು ತೀರ್ಥಕ್ಕೆ. ಅಷ್ಟು ವ್ಯೂ ಚಲೋ ಐತಿ, ಎಲ್ಲರೂ ಹೋಗಿ ನೋಡ್ಬೇಕು ಅದನ್ನು. ನಾವು ಮತ್ತು ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ನಮಗೆ ಮೊದಲು ಅನ್ಸೋದು ಏನು ಬೈಕ್ ರೈಡ್ ಹೋಗೋದು ಬಿಡೋಪ್ಪ, ಎಲ್ಲಿ ಸುಮ್ಮ ಸ್ಟ್ರೇನ್ ಆಗ್ತೈತಿ, ಹಿಂಗೆ ಆಗ್ತೈತಿ ಅಂತ. ಬಟ್ ಈ ಮಾನ್ಸೂನ್ ರೈಡ್ ಮಾಡಿದ್ಮೇಲೆ ನಮ್ದು ಎಲ್ಲರದ್ದು ಒಪಿನಿಯನ್ ಚೇಂಜ್ ಆಗೈತಿ. ಮಾಡ್ಬೇಕು ಅವಾಗರೆ ರೈಡ್ಗಳು. ಎಷ್ಟು ಫ್ರೀ ಇರ್ತೈತಿ, ಎಷ್ಟು ಮಜಾ ಮಾಡ್ತೀವಿ, ಎಷ್ಟು ಚಿಲ್ ಮಾಡ್ತೀವಿ, ಎಷ್ಟು ಸಣ್ಣ ಹುಡುಗರ ಹತ್ರ ಮಾಡ್ತೀವಿ, ಎಲ್ಲ ಒಂಥರ ಮಜಾ ಇರ್ತೈತಿ. ಇಂಥ ವ್ಯೂ ಸಿಗಂಗಿಲ್ಲ ಅಲ್ಲಿ, ಇಂಥ ವ್ಯೂಗಳು ಸಿಗ್ತಾವೆ. ಏನರ ಒಂದು ಅಡ್ವೆಂಚರಸ್ ಆಗಿರ್ತೈತಿ. ಏನು ಕೆಟ್ಟದಾಗಲಿ ಒಳ್ಳೆಯದಾಗಲಿ ಎಲ್ಲನೂ ನೆನಪಾಗಿ ಉಳಿತಿರ್ತಾವೆ. ಮಸ್ತ್ ಅಂದ್ರೆ ಮಸ್ತ್ ಎಕ್ಸ್ಪೀರಿಯನ್ಸ್ ಇರ್ತೈತಿ. ಸೊ ಯಾರೇ ನೆಕ್ಸ್ಟ್ ಮಾಡೋರು ಇದ್ರಂದ್ರೆ ನಾ ರೆಫರ್ ಮಾಡೋದು ಯಲ್ಲಾಪುರ ಒಂದು ಸಲ ಮಾಡಿರಿ, ಅಂದ್ರೆ ಅಲ್ಲಿಂದ ನಮ್ಗೆ ಇನ್ಸ್ಪಿರೇಷನ್ ಬಿಲ್ಡ್ ಆಗ್ತೈತಿ. ಮಸ್ತ್ ಮಜಾ ಇರ್ತೈತಿ. ಒಟ್ಟು ನೋಡ್ರಿ ವ್ಯೂ ಹೆಂಗೈತಿ. ಇಲ್ಲಿ ನಮ್ಮ ಇದು ಜಟಾಯು ತೀರ್ಥದಾಗ ಇದೊಂದು ವಿಚಿತ್ರ ಪದ್ಧತಿ ಐತಿ. ವಿಚಿತ್ರ ಅಂದ್ರೆ ಏನು ನಮಗಂತೂ ಸ್ಟ್ರೇಂಜ್ ಅನ್ನಿಸ್ತದೆ, ಯಾಕಂದ್ರೆ ಹಿಂಗೆ ಸುತ್ತ ಹಾಸಿ ಹೋಗಿ ಅಲ್ಲಿ ಒಳಗೆ ಕಾಯಿನ್ ಇಟ್ಟು ನಮಸ್ಕಾರ ಮಾಡಿ ಬರೋದು ಇದೊಂದೇನು ಟೈಮಿಂಗ್ ಐತೆ ಅಂತ ಯಾರೋ ಹೇಳಿದ್ರೆ ಅದನ್ನ ಟ್ರೈ ಮಾಡತ್ತಿದ್ದೀನಿ. ಇನ್ನೂ ಒಂಥರ ಯಾರ್ಯಾರು ಬಿಲೀವ್ ಹೆಂಗಿರ್ತಾವೆ ಯಾರಿಗೆ ಗೊತ್ತು. ಮಜಾ ಆಗ್ತದೆ. ಅಂದಂಗೆ ನಾವು ಜಟಾಯುಕ್ಕೆ ಹೋಗೋಕ್ಕಿಂತ ಮುಂಚೆನೂ ಒಂದು ಪ್ಲೇಸಿಗೆ ಹೋಗಿದ್ವಿ. ಆ ಪ್ಲೇಸ್ ಬಗ್ಗೆ ಹೇಳೋದು ಮರ್ತಿದ್ದೆ ನಾನು. ಅದು ಒಂದು ಥರ ಪುಣ್ಯಕ್ಷೇತ್ರ ಇದ್ದಂಗೆ. ಅಲ್ಲಿ ಅಂದ್ರೆ ದೇವ್ರೂ ಐತಿ, ನೇಚರ್ ಎಂಜಾಯ್ ಮಾಡ್ಬೇಕಂದ್ರೆ ನೇಚರ್ನೂ ಐತಿ. ಹೇಳಿ ಮಾಡಿಸೋ ಜಾಗನೇ ಬಿಡು ಅದು. ಚಿಲ್ ಮಾಡೋಕ್ಕಂದ್ರೆ ಬೇರೆ ಥರ ಅಲ್ಲ, ಪೀಸ್ ಇರ್ತೈತಿ. ಹೋಗ್ಬೋದು, ಎಂಜಾಯ್ ಮಾಡ್ಬೋದು, ದನಿಗೆ ಹಾಕ್ಬೋದು, ಮಸ್ತ್ ಫ್ರೆಂಡ್ಸ್ ಜೊತೆ ಮಸ್ತಿ ಮಾಡ್ಬೋದು, ಎಲ್ಲ ಆಗ್ತೈತಿ. ಬೇರೆ ಅರ್ಥ ತೊಗೊಳಕ್ಕೆ ಹೋಗ್ಬೇಕು. ಮತ್ತು ಅಲ್ಲಿ ಹೋದ್ಮೇಲೆ ಲೆಟರ್ ಅದು ಮಾಡೋಕ್ಕೆ ಹೋಗ್ಬಾರ್ದು. ಲೆಟರ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಹಂಗೆ ಅಲ್ಲಿ ಪರ್ಮಿಷನ್ ಸಿಗೋದನ್ನ ದೊಡ್ಡ ಮುಷ್ಕಿಲ್ಲ. ಅಲ್ಲೇ ಲೋಕಲೈಟ್ಸ್ ಪರ್ಮಿಷನ್ ತೊಗೊಂಡು ಹೋಗ್ಬೇಕು. ಅದಕ್ಕೆ ಆ್ಯಕ್ಚುಲಿ ಪ್ರೈವೇಟ್ ಇದ್ದಂಗೆ ಐತದ. ದೇವ್ರ ಗುಡಿ ಇದ್ರೂ ಅದು ನಮ್ಮ ಸ್ವಲ್ಪ ಸ್ಟ್ರಿಕ್ಟ್ ಇದನ್ನದ ಐತಿ. ಇಲ್ಲಿ ಒಮ್ಮಿಂದೊಮ್ಮೆ ಒಳಗೆ ಬಿಡೋಂಗಿಲ್ಲ ಯಾರನ್ನೂ ಹಂಗೆ ಹೊರಗಿನವ್ರನ್ನ. ಯಾಕಂದ್ರೆ ಹೊರಗಿನವ್ರು ಬಂದೆಲ್ಲ ರಾಡಿ ಹಿಡಿಸ್ತಾರೆ ಅಂತೇಳಿನ ಅದನ್ನು ಬಿಡೋಂಗಿಲ್ಲ. ಬಟ್ ಪರ್ಮಿಷನ್ ಕೊಡ್ತಾರೆ ಅಲ್ಲಿ ಮಂದಿ, ಹಂಗೇನಿಲ್ಲ. ಹೋಗ್ಬೋದು, ನೋಡ್ಬೋದು, ಮಜಾ ಮಾಡ್ಬೋದು. ಪರ್ಮಿಷನ್ ತೊಗೊಂಡು ಹೋಗ್ಬೇಕು ಅಷ್ಟೆ. ಹೋದ್ಮೇಲೆ ಆ ಪ್ಲೇಸಿಗೆ ಮೊದಲು ಹೆಂಗಿರುತ್ತೆ ಹಂಗನ ವಾಪಸ್ ಬಿಟ್ಟು ಬರ್ಬೇಕು. ಸುಮ್ಮನೆ ಹಾಳು ಮಾಡಿದ್ರೆ ನೆಕ್ಸ್ಟ್ ಟೈಮ್ ಯಾರಿಗೆ ಹೋಗೋರಿಗೆ ಅವ್ರಿಗೂ ತ್ರಾಸ. ಇನ್ನೊಮ್ಮೆ ನಾವು ಅಲ್ಲಿ ಇಷ್ಟಪಟ್ಟು ಹೋಗ್ಬೇಕಂದ್ರೂ ಅದು ಆಗೋದಿಲ್ಲ. ಆ ಪ್ಲೇಸ್ ಹೆಸರು ವಿಕ್ರಮ್ ತೀರ್ಥ ಅಂಥೇಳಿ. ಅಲ್ಲಿ ಇದು ಕುಮಟಾ ಒಳಗನ ಐತಿ. ಆ್ಯಕ್ಚುಲಿ ಸಿಟಿ ಒಳಗನ ಐತಿ. ಏನು ಭಾಳ ಹುಡುಕಾಡೋದು ಇದನ್ನು ನೆಸಸರಿನೂ ಆಗಂಗಿಲ್ಲ. ಅಲ್ಲಿ ಯಾರು ಕೇಳಿದ್ರು ತೋರಿಸ್ತಾರೆ. ಹೋಗ್ಬೇಕು, ನೋಡ್ಬೇಕು, ಮಸ್ತ್ ಮಜಾ ಮಾಡ್ಬೇಕು. ಹೆಂಗೆ ಹೋಗಿರ್ತೀವಿ ಹಂಗೆ ಮುಚ್ಕೊಂಡು ವಾಪಸ್ ಬರ್ಬೇಕು. ಅಷ್ಟೇ ಕೆಲಸ ನಮ್ದು.
ಇದು ನೋಡ್ರಪ್ಪ ವಿಕ್ರಮ್ ತೀರ್ಥ ಪವರ್ಫುಲ್. ಇಲ್ಲಿ ನಾವು ಫಸ್ಟ್ ಕ್ಲಾಸ್ ಒಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇಟ್ಟಿವಿ. ನಾ ಅಂತೂ ಸೋತೆ, ಯಾಕಂದ್ರೆ ನಂಗೆ ಸ್ವಿಮ್ಮಿಂಗು ಬರೋಂಗಿಲ್ಲ, ನೀರಂದ್ರೂ ಹೆದರಿಕೆ ಭಾಳ. ಸೊ ಇಲ್ಲಿ ನಾ ಈ ಸೈಡಿದ್ದೆ ಹೆಚ್ಚಿಂದ ಎಲ್ಲರೂ ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಸನ್ಮಾನ ಮಾಡೋರಿದ್ರೆ ಯಾಕೋ ಬೇಡ ಅಂತ ಬಿಟ್ರೆ, ಯಾಕೆ ಏನೋ ಕೇಳ್ಬೇಕು, ನಾನು ಇನ್ನೂ ಕೇಳಿಲ್ಲ ಅವ್ರಿಗೆ ಯಾಕೆ ಮಾಡಲಿಲ್ಲ ಸನ್ಮಾನ ನೀವು ನನಗೆ ಅಂತೇಳಿ. ಇಷ್ಟು ಚಲೋ ನೇಚರ್ದಾಗ ಐತಿ, ಕಣ್ಣು ಮುಂದೆ ಐತಿ ಕರೆ, ಯಾರಿಗೂ ಗೊತ್ತಾಗಲ್ಲ. ರೋಡ್ ಬಾಜುನ ಐತಿ ಕರೆ, ಇದೆ ಅಂತ ಯಾರಿಗೂ ಗೊತ್ತಿರಂಗಿಲ್ಲ. ಅಷ್ಟು ಮಸ್ತ್ ಐತಿ ಪ್ಲೇಸ. ಹೋದ್ರಂದ್ರೆ ಹಾಳು ಮಾಡಲ್ದ ವಾಪಸ್ ಬರ್ರಿ. ಇದು ಎಲ್ಲ ಬೈಕರ್ಸ್ ಕಡೆಯಿಂದ ರಿಕ್ವೆಸ್ಟ್ ಇದು. ಇವಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಬ್ಯೂಟಿಫುಲ್ ಪ್ಲೇಸಸ್ ನೋಡಿವಿ ನಾವು. ಇದು ಯಾವ್ದು ಹೋಗಿದ್ವಪ್ಪ, ಫಾಲ್ಸ್ ಅದ, ಒಂದು ಫಾಲ್ಸ್ ವಿಭೂತಿ ಫಾಲ್ಸ್ ಹೋಗಿದ್ವಿ, ಮಿರ್ಜಾನ್ ಫೋರ್ಟ್ ಹೋಗಿದ್ವಿ, ಆಮೇಲೆ ಗೋಕರ್ಣ ದೇವ್ರಿಗೆ ಹೋಗಿದ್ವಿ. ಎಲ್ಲನೂ ಸಾಕಷ್ಟು ಅಡ್ಡಾಡಿವಿ ಅಲ್ಲಿ. ಬಟ್ ಅವೆಲ್ಲ ಅವಾಗ ಫೋಟೋಸ್ ಮತ್ತು ವೀಡಿಯೋ ಮಾಡ್ಕೊಳಕ್ಕೆ ಅವಕಾಶ ಆಗಲಿಲ್ಲ ನಮಗೆ. ಸೊ ಇಷ್ಟರೊಳಗೆ ನಾವು ಭಯಂಕರ ಎಕ್ಸ್ಪೀರಿಯೆನ್ಸ್ ಆಗಿಬಿಡುತ್ತೆ. ಯಾರ್ದೋ ಒಬ್ರದ್ದು ಗಾಡಿ ಬ್ರೇಕ್ ಫೇಲ್ ಆಯಿತು, ಯಾರೋ ಒಬ್ರು ಹಾದಿ ತಪ್ಪಿಸ್ಕೊಂಡಿದ್ರು, ಒಬ್ಬಗೆ ಕಾಡಿಸಿ ಅಳು ಬರೋಂಗೆ ಮಾಡಿದ್ವಿ. ಒಬ್ಬ ನಮ್ಮ ಜೊತೆ ಲಾಸ್ಟ್ ಮೂಮೆಂಟಿಗೆ ಟ್ರಿಪ್ ಕೈ ಎತ್ತಿದ್ದ. ಎಲ್ಲರ ಗ್ರೂಪ್ನಾಗ ಒಬ್ಬ ಬರ್ತಾನೆ ಕೈ ಎತ್ತವ, ಅಂಥವು ನಮ್ಮಲ್ಲಿ ಇದ್ದ ಕೈ ಎತ್ತಿದ. ಅವನಿಗೂ ಫೋನ್ ಹಚ್ಚಿ ಕಾಡಿದ್ವಿ, ಮಿಸ್ಸು ಮಾಡ್ಕೊಂಡ್ವಿ ಅವನಿಗೆ. ವಾಪಸ್ ನಮ್ಮ ಮತ್ತೆಲ್ಲ ಮಸ್ತ್ ಮಜಾ ಮಾಡ್ಕೊಂಡು ಬಂದು ಒಟ್ಟು ಪ್ಲೇಸಸ್ ಅದು ಇದು ನೋಡ್ಕೊಂಡು, ಜೇಂಕಲ್ ಗುಡ್ಡ ಅದು ಇದು ನೋಡ್ಕೊಂಡು. ಬಟ್ ನಾವು ಯಾವ ಪ್ಲೇಸಿಗೆ ಹೋದ್ರೂ ನಾವು ಎಲ್ಲೂ ಲಿಟ್ರ್ ಮಾಡಿಲ್ಲ. ಅದೊಂದು ಎಲ್ಲರೂ ಅದನ್ನ ಮಾಡಿದ್ರೆ ಚಲೋ ಇರ್ತೈತಿ. ಆಮೇಲೆ ನಾವು ಆಲ್ಮೋಸ್ಟ್ ಈ ಟ್ರಿಪ್ ಪೂರ್ತಿನೂ ನೋಡಿದ್ರೆ ನೈಟ್ ಜರ್ನಿ ಅಷ್ಟು ಇದನ್ನು ಮಾಡಿಲ್ಲ. ಯಾಕೆ ನೈಟ್ ಜರ್ನಿ ಅವಾಯ್ಡ್ ಮಾಡ್ತಿದ್ವಿ, ಮಳೆಗಾಲ ಅಲ್ಲ. ಹೀಗಾಗಿ ನೈಟ್ ಏನು ಯಾಕೆ ಸುಮಾರು ರಿಸ್ಕ. ಫಸ್ಟ್ ಟೈಮ್ ಬೇರೆ ಎಲ್ಲರೂ ಉಂಟು, ಗ್ರೂಪ್ ಉಂಟೈತಿ. ನಮ್ಗಿಂತ ದೊಡ್ಡವ್ರು ಇದ್ದರು. ದೊಡ್ಡವ್ರು ಅಂದರೆ ಏನು ತೀರಾ ಅಷ್ಟು ದೊಡ್ಡವರಲ್ಲ, ನಮ್ಮ ಫ್ರೆಂಡ್ಸನ್ನ ಎಲ್ಲರೂ 2-3 ವರ್ಷ ಸೀನಿಯರ್ ಸಿಟಿಜನ್ಶಿಪ್ ಇರ್ತಾರಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ, ಹಂಗೆ. ಅದಾದಮೇಲೆ ಒಬ್ಬ ಸಣ್ಣ ಕೋಸಿತ್ತು, ಡಾಂಬರ್ ಅಂತೇಳಿ ಅವನ ಹೆಸರು. ಫೋಟೋಜೆನಿಕ್ ಸ್ವಲ್ಪ ಮಂದಿ ಇದ್ದರು. ಅಲ್ಲಿ ಪೆಟ್ ಸ್ಟಾಪ್ ಕೊಡೋರು ಇದ್ದರು. ಎಲ್ಲ ಥರ ಇತ್ತು. ಒಟ್ಟು ಮಜಾ ಮಾಡಿದೆವು, ಜಗಳಾಡಿದೆವು, ಏನು ಭಯಂಕರ ಮೆಮೊರೀಸ್ ಮಾಡ್ಕೊಂಡು ಬಂದೆವು. ಅದಾದಮೇಲೆ ಮತ್ತು 2-3 ಟ್ರಿಪ್ ಪ್ಲ್ಯಾನ್ ಮಾಡೈತಿ, ಅದು ಹೋಗೈತಿ. ಅವು ವೀಡಿಯೋಸ್ ಬರ್ತಾವೆ ಮುಂದೆ. ಸೊ ನಮ್ಮ ಟ್ರಿಪ್ ಅಂತೂ ಹಿಂಗಿತ್ತು. ಎಲ್ಲೇ ಹೋಗ್ರಿ, ಏನೇ ಮಾಡಿರಿ, ಫಸ್ಟ್ ಕ್ಲಾಸ್ ಎಂಜಾಯ್ ಮಾಡಿರಿ. ಜಗಳ ಪಗಳ ಎಲ್ಲ ಆಗ್ತಿರ್ತಾವೆ, ಅದಕ್ಕೆಲ್ಲ ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ. ಹೋಗಿರ್ತೈತಿ, ಅನ್ನೋದು ಬರೋದು. ಲಾಸ್ಟಿಗೆ ನಮ್ಗೆ ಉಳಿದು ನೆನಪಷ್ಟ ಆ ಟ್ರಿಪ್ ಹೆಂಗಾಯ್ತು, ಎಷ್ಟು ಮಜಾ ಮಾಡಿದ್ವಿ ಅಲ್ಲಿ, ಏನೇನು ನೋಡಿದ್ವಿ, ಹೊಸದೇನಾರು ಕಲ್ತ್ವನ, ಇಲ್ಲಪ್ಪ ಅಂದ್ರೆ ಹೊಸದೇನಾರು ನೋಡಿರ್ತೀವಿ. ಅದು ದೇವ್ರಿಗೆ ಹೋದ್ರೆ ಮನಃಶಾಂತಿ ಅಂತೂ ಇದ್ದೇ ಇರ್ತೈತಿ. ಹಾಗಾಗಿರ್ತೈತಿ. ನೀವು ಮತ್ತು ತಿಳಿಸ್ರಿ ನಮಗೂ ಎಲ್ಲಿ ನಾವು ತಿದ್ಕೋಬೇಕು ಅಂಥೇಳಿ ನಮ್ಗೆ ತಿಳಿಸಿದ್ರೆ ನಾವು ಆ ಪ್ರಕಾರ ತಿದ್ಕೊತೀವಿ. ನಮ್ಮ ಕಡೆಯಿಂದ ಏನು ತಪ್ಪಾಗಲ್ದಂಗೆ ನಾವು ಮತ್ತೆ ಎಚ್ಚರ ವಹಿಸ್ಕೊಂಡು ನೆಕ್ಸ್ಟ್ ನಮ್ಮ ಟ್ರಿಪ್ ಪ್ಲ್ಯಾನ್ಗಳು ಮಾಡ್ಕೊತೀವಿ. ಯಾವ ಹೊಸ ಜಾಗ ಉಳ್ಕಿದ್ರೆ ತಿಳಿಸ್ಕೊಡ್ರಿ. ಬಾಯ್.